ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಲಾಗ್ ಶೂಟ್ ಮಾಡೋಕೆ ಮುಂಚೆ ನಾನು ಈ ರೀತಿ ಲಾಗ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಮನ್ಸಿಗೆ ಸ್ವಲ್ಪ ಚಿಂತೆ, ಗಾಬರಿ, ಆತಂಕ ಎಲ್ಲವೂ ಒಟ್ಟಿಗೆ ಆವರಿಸಿರುವಂಥ ದಿನ ಕೂಡ ಹೌದು. ಹಾಗೆ ನಾನು ಹೊರಡೋಕ್ಕಿಂತ ಮುಂಚೆ ಹಾಸನಲ್ಲಿ ಫೇಮಸ್ ಗುಂಡಣ್ಣ ಬೇಕ್ರಿಗೆ ಹೋಗಿ ಅವನು ಏನೇನು ಇಷ್ಟಪಡ್ತಾನೆ ಪ್ರತಿಯೊಂದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಅವನಿಗೆ ಇಷ್ಟ ಆಗಿರೋ ಬೆಣ್ಣೆ ಬಿಸ್ಕಟ್ ಆಗಿರ್ಬೋದು, ಮತ್ತೆ ಚಾಕ್ಲೇಟ್ ಬನ್ ಕೇಕ್ ಆಗಿರ್ಬೋದು. ಚಾಕ್ಲೇಟ್ ಬನ್ ಅಲ್ವಾ? ಚಾಕ್ಲೇಟ್ ಬನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅವ್ನಿಗೆ ಏನೇನು ಇಷ್ಟ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ನನ್ನ ಫ್ರೆಂಡ್ ಅವರು ಆಲ್ಮೋಸ್ಟ್ ತಣ್ಣೀರಳ ಅಂತ ಬರುತ್ತೆ ಹಾಸನಲ್ಲಿ, ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ನಮ್ಮ ಮನೆಯವರು ಅಲ್ಲಿಗೆನೆ ಬಿಟ್ಕೊಟ್ರು. ಸಡನ್ ಬೇಗನೆ ರೀಚ್ ಆದ್ವಿ. ಯಾಕೆಂದ್ರೆ ಏನೇನು ಆಲ್ಮೋಸ್ಟ್ ನೋಡಿ ಧರ್ಮಸ್ಥಳ ಎಲ್ಲ ಬಿಟ್ಟು ಬೇಗ ಬೇಗನೆ ಬಂದು ರೀಚ್ ಆಗ್ಬಿಟ್ವಿ. ಯಾಕೆಂದ್ರೆ ಮಕ್ಳಿಗೆ ಹುಷಾರಿಲ್ಲದೆ ಇರೋದ್ರಿಂದ ನಾವ್ ಏನಿಗ್ ಬಂದಿದೀವಿ ಅನ್ನೋ ಕಾರಣ ಅಂದ್ರೆ ಮಕ್ಳಿಗೆ ನಾವು ಬಂದಿರೋದು ವಿಷಯನೇ ಗೊತ್ತಿಲ್ಲ. ಏನಕ್ಕೆ ಸಡನ್ಲಿ ಬಂದಿದ್ದಾರೆ ಅಂತ ಅವ್ರಿಗೂ ಕೂಡ ಆಶ್ಚರ್ಯ ಆಗಿರ್ಬೋದು. ನಾವು ನೈಟ್ ಕಾಲ್ ಮಾಡಿದಾಗ್ಲೂ ಕೂಡ ಹೇಳಿರ್ಲಿಲ್ಲ ಬರ್ತೀವಿ ಅಂತ. ನೈಟ್ ಅವರು ಹೇಳಿದಾಗ ಹುಷಾರಿರ್ಲಿಲ್ಲ, ಸಿಕ್ ರೂಮಲ್ಲಿ ಇದೀವಿ ಅಂತ ಹೇಳಿದ್ರು. ಯಾಕೆ ಈ ತರ ಪದೇ ಪದೇ ಹುಷಾರಿಲ್ದೇ ಇರೋ ತರ ಆಗ್ತಿದೆ ಅಂದ್ರೆ ಅಲ್ಲಿನ ವೆದರ್ ಎನಿ ಟೈಮ್ ಮಳೆ ಬರ್ತಾನೆ ಇರುತ್ತೆ. ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಆಲ್ಮೋಸ್ಟ್ ತುಂಬಾ ಜನ ಮಕ್ಕಳಿಗೆ ಹುಷಾರಿರ್ಲಿಲ್ಲ, ಹಂಗಾಗಿ ತುಂಬಾ ಜನ ಬಂದಿದ್ರು. ನನ್ ಮಗ ಉಜ್ರೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ಹಂಗಾಗಿ ನಾವು ಫಸ್ಟ್ ಹೋದ ತಕ್ಷಣ ಊಟ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದ ತಕ್ಷಣ ಊಟ ಮಾಡ್ಬಿಟ್ಟು ಅವನಿಗೋಸ್ಕರ ವೇಟ್ ಮಾಡ್ತಿದ್ವಿ. ಅಂದ್ರೆ ನನ್ನ ಫ್ರೆಂಡ್ ಮಗ ಅಲ್ಲೇನೆ ಇದ್ರು. ಅವನು ಜಾಸ್ತಿ ಏನು ಅಷ್ಟೊಂದು ಇದಾಗಿರ್ಲಿಲ್ಲ, ಬಟ್ ಹಂಗಾಗಿ ಅವ್ನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ಲಿಲ್ಲ. ಡಾಕ್ಟರ್ ಇಲ್ಲೇ ಬಂದು ಚೆಕ್ ಮಾಡಿ ಹೋಗಿದ್ರು. ನಾನು ಯಾವ ಬಸ್ ಬಂದ್ರೂ ಮಗ ಬಂದೇನೋ ಅಂತ ಹೇಳಿ ನೋಡ್ತಾ ಇದ್ದೆ. ಅಷ್ಟ್ರೊಳಗೆ ಅವನು ಕೂಡ ಬಂದು ಇನ್ನ ನಮ್ ಜೊತೆ ಇರೋದಿಕ್ಕೆ ಓನ್ಲಿ 20 ಮಿನಿಟ್ಸ್ ಅಷ್ಟೇ ಟೈಮ್ ಕೊಟ್ಟಿದ್ದು. ಅಲ್ಲಿನ ಪ್ರಿನ್ಸಿಪಲ್ ಜಾಸ್ತಿ ಟೈಮ್ ಮಾತಾಡ್ಲಿಕ್ಕೆ ಅವಕಾಶನೇ ಕೊಟ್ಟಿರ್ಲಿಲ್ಲ. ಹೆಂಗೋ ಏನೋ ಒಂದ್ ಮಾಡಿ ಪರ್ಮಿಷನ್ ತಗೊಳ್ಳೇಬೇಕು ಅಂತ ಹೇಳಿ ನಾವು ಎಲ್ಲ ವಾರ್ಡನ್ ಹತ್ರ ಎಲ್ಲ ಸಿಗ್ನೇಚರ್ ಎಲ್ಲ ಹಾಕಿದ್ವಿ. ನಾವು ಪೇರೆಂಟ್ಸ್ ಬಂದಿದ್ದೀವಿ ಹಾಗೆ ಹೀಗೆ ಅಂತ ಹೇಳಿ. ಅವನು ಕೂಡ ಎಲ್ಲವನ್ನು ಕೂಡ ಸಿಗ್ನೇಚರ್ ಹಾಕ್ಸ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದನ್ನು ಮಾಡಿ ಅಪ್ಡೇಟ್ ಕೊಟ್ಬಿಟ್ಟು ಬರ್ಬೇಕು. ಸುಮ್ನೆ ಪೇರೆಂಟ್ಸ್ ಬಂದಿದ್ದಾರೆ ಅಂತ ಹಂಗೆಲ್ಲ ಬರೋ ಹಾಗಿಲ್ಲ. ಅವನು ಕೂಡ ಎಲ್ಲವನ್ನು ಕಂಪ್ಲೀಟ್ ಮಾಡ್ಕೊಂಡು ಅಮ್ಮ ನೀವು ಇಲ್ಲೇ ಇರಿ, ನಾನು ಅಲ್ಲೆಲ್ಲ ಬರ್ಸ್ಬಿಟ್ಟು ಬರ್ತೀನಿ, ಎಲ್ಲೋಗ್ಬೇಕು ಏನು ಅಂತ ಹೇಳಿ ಅಂತ. ಸಿಕ್ ರೂಮಿಂದ ಇನ್ನ ಡಿಸ್ಚಾರ್ಜ್ ಆಗೋದಕ್ಕೆ ಇನ್ನ ನೈಟ್ ಡಿಸ್ಚಾರ್ಜ್ ಆಗ್ತಾರೆ. ಫುಲ್ ಹುಷಾರಾಯ್ತು ಅಂದ್ರೆ ಸಿಕ್ ರೂಮಿಂದ ರೂಮಿಗೆ ಶಿಫ್ಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಸಿಕ್ ರೂಮಲ್ಲೇ ಇರ್ಬೇಕಾಗತ್ತೆ. ಇನ್ನ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ನಲ್ಲ, ಮುಖದ ಮೇಲೆ ಅಂದ್ರೆ ಮೂಗ್ ಮೇಲೆ ಇದು ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟಿದೆ. ಯಾಕೆಂದ್ರೆ ನೀರಿನ ವ್ಯತ್ಯಾಸ, ಡ್ಯಾಂಡ್ರಫ್ ಎಲ್ಲ ಆಗ್ಬಿಟ್ಟಿತ್ತು. ಹಂಗಾಗಿ ಡ್ಯಾಂಡ್ರಫ್ ಆಗಿರೋದ್ರಿಂದ ಪಿಂಪಲ್ಸ್ ಆಗೋದು ಸಾಮಾನ್ಯ. ಅಲ್ಲಿ ನೀರಿಗೆ ಅಡ್ಜಸ್ಟ್ ಆಗ್ಬೇಕಂದ್ರೆ ಇನ್ನೂ ಒಂದ್ 2-3 ತಿಂಗಳು ಬೇಕಾಗುತ್ತೆ. ಸಡನ್ಲಿ 2 ತಿಂಗಳಿಗೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಆಗಲ್ಲ. ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಈಗ ಯಾರಿಗ್ ತಾನೇ ಆದ್ರೂನು ಮದ್ವೆ ಊಟನ ದಿನ ಮಾಡಕ್ಕಾಗಲ್ಲ ಅಲ್ವಾ? ಫಂಕ್ಷನ್ ಊಟನ ದಿನ ಮಾಡಕ್ಕಾಗಲ್ಲ. ಹಂಗೆ ಹಾಸ್ಟೆಲ್ ಊಟ ಕೂಡ. ಹಾಸ್ಟೆಲ್ ಊಟ ತುಂಬಾ ಚೆನ್ನಾಗಿರುತ್ತೆ. ಹಾಸ್ಟೆಲ್ ಊಟದ ಬಗ್ಗೆ ಏನ್ 2 ಮಾತು ಹೇಳೋ ಹಾಗಿಲ್ಲ. ಆದ್ರೂ ಕೂಡ ಅವನ್ಗೇನೋ ಒಂಥರ ಮನ್ಸಿಗೆ ಏನೋ ಒಂಥರ ಇಲ್ಲಿ ಕಡೆ ಎಲ್ಲ ಯೋಚನೆ ಮಾಡ್ತಾ ಇರ್ಬೇಕನ್ಸುತ್ತೆ. ಹಂಗಾಗಿ ಸ್ವಲ್ಪ ಫೀಲ್ ಆಗಿದ್ದಾನೆ. ಹೋಗ್ಲಿ ಬಿಡಿ ಅಂತ ಹೇಳಿ ಅವನು ಪರ್ಮಿಷನ್ ತಗೊಬರ್ತೀನಿ, ಇನ್ನ 20 ಮಿನಿಟ್ಸ್ ನಮ್ ಜೊತೆನೆ ಇರ್ಬೇಕು ಅಂತ ಹೇಳಿ ಇಬ್ರು ಕೂಡ ಹಠ ಮಾಡ್ತಾ ಇದ್ರು. ಅಲ್ಲಿ ನೋಡಿ ವಾರ್ಡನ್ ಹತ್ರ ಎಲ್ಲ ಮಾತಾಡ್ಕೊಂಡ್ ಬರ್ತಿದಾರೆ. ಇನ್ನ ನನಗೆ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರೀ 20 ನಿಮಿಷ ಸಾಕಾಗಲ್ಲ, ಇನ್ನ 20 ನಿಮಿಷ ಬೇಕು ಅಂತ ಹೇಳಿ ಪರ್ಮಿಷನ್ ತಗೋತಿದ್ದಾರೆ. ಆದ್ರೂ ನಾವ್ ಹೆಂಗೆಂಗೋ ಹೇಳಿ ಮತ್ತೆ ಪ್ರಿನ್ಸಿಪಲ್ ಹತ್ರ ಹೋದ್ರು. ವಾರ್ಡನ್ ಹತ್ರ ಮಾತಾಡಿದ್ದಲ್ದಲೆ ಮತ್ತೆ ಪ್ರಿನ್ಸಿಪಲ್ ಹತ್ರ ಎಲ್ಲ ಹೋದ್ರು. ನೋಡಿ ಬರೀ ಚರ್ಚೆ ಮಾಡ್ತಿದ್ದಾರೆ. 20 ನಿಮಿಷ ಪೇರೆಂಟ್ಸ್ ಜೊತೆ ಈ ಈ ಈ ನಡುವೆ ತುಂಬಾ ಸ್ಟ್ರಿಕ್ಟ್ ಮಾಡಿರೋದು. ಹಂಗಾಗಿ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಅವರು 20 ನಿಮಿಷ ನಾನು ಕೊಟ್ಟಿರೋ ಟೈಮಿಂಗ್ಸ್ ನಿಮ್ಗೆ ಮುಗೀತು ಅಂತ ಅಂದ್ರು. ಹಾಗೆ ನಾನು ಏನೇನ್ ಪರ್ಚೇಸ್ ಮಾಡಿದ್ದೆ ಮತ್ತೆ ಅವ್ನಿಗೆ ಪಿಂಪಲ್ಸ್ ಎಲ್ಲ ಆಗಿದೆಯಲ್ಲ, ಡ್ಯಾಂಡ್ರಫ್ ಎಲ್ಲ ಆಗಿದೆಯಲ್ಲ, ಅದಕ್ಕೆ ಮೆಡಿಷನ್ನ ಕೂಡ ತಗೊಂಡಿದ್ದೆ. ಅದನ್ನೆಲ್ಲ ಕೂಡ ತೋರಿಸ್ತಾ ಇದ್ದೀನಿ. ಯಾಕೆಂದ್ರೆ ಅಲ್ಲಿ ಒಳಗೂನು ಕೂಡ ಎಲ್ಲ ಚೆಕಪ್ ಮಾಡ್ತಾರೆ. ಅಂದ್ರೆ ಎಲ್ಲಾನು ಚೆಕ್ ಮಾಡ್ತಾರೆ. ಎಲ್ಲ ಚೆಕ್ ಇನ್ ಮಾಡನೆ ಒಳಗಡೆ ಬಿಡೋದು. ನಾವೇನೇನ್ ತಗೊಂಡಿದೀವಿ ಎಲ್ಲಾನು. ಈಗ ಅಲ್ಲಿ ಏನೇನ್ ಪರ್ಚೇಸ್ ಮಾಡಿದ್ವಿ ಅದೆಲ್ಲವನ್ನು ಕೂಡ ಅವನು ಒಳಗ್ ತಗೊಂಡ್ ಹೋಗ್ಬೇಕು. ಅದಕ್ಕೆ ನೋಡ್ತಾ ಇದ್ದಾನೆ ಏನೇನ್ ತಂದಿದ್ದೀರಾ ಅಂತ ಹೇಳಿ. ಅವನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಂತೆ ಅದೇ ಕ್ರೀಮ್ ಅಂತ ಹೇಳಿ. ನಾನು ಮೆಡಿಕಲ್ ಅಲ್ಲಿ ಆಲ್ಮೋಸ್ಟ್ ಕೇಳಿದ್ದೆ ಇದೇ ಕ್ರೀಮ್ ಅಂತ ಹೇಳಿದ್ರು. ಹಂಗಾಗಿ ನಾನು ಕೂಡ ಅದನ್ನೇ ತಗೊಂಡ್ ಹೋಗಿದ್ದೆ. ಈಗ ಅವನು ಲಗೇಜ್ ಎಲ್ಲಾನು ಒಳಗಡೆ ಇಟ್ಟು ಬರ್ತಿದ್ದಾನೆ. ಅಲ್ಲಿ ಸ್ವಲ್ಪ ಹೊತ್ತು ಚೆಕ್ ಎಲ್ಲ ಮಾಡಿ ಒಳಗಡೆ ಕಳಿಸ್ತಾರೆ. ಇಬ್ರು ಕೂಡ ಎಲ್ಲ ಲಗೇಜ್ ಎಲ್ಲ ಒಳಗಡೆ ಇಟ್ಬಿಟ್ಟು ಬಂದ್ರು. ಬಂದ್ಮೇಲೆ ಕಾಲೇಜ್ ಹತ್ರ ಬಂದಿದ್ವಿ, ಫುಲ್ ಹುಷಾರಿಲ್ಲ ಅಂತ.
ಸದ್ಯ ಇವಾಗ ಏನೋ ಸ್ನ್ಯಾಕ್ಸ್ ತಿಂತೀನಿ ಅಂತ ಹೇಳಿ ಕ್ಯಾಂಟೀನಿಗೆ ಬಂದಿದ್ದಾನೆ. ನೋಡೋಣ ಕ್ಯಾಂಟೀನಲ್ಲಿ ಏನು ತೊಗೋತಾನೆ ಅಂತ. ಅವನಿಗೆ ಅದೇ ಟೈಮ್ಗೆ ಮಳೆ ಕೂಡ ಪ್ರೀತು ಇಲ್ಲಿ ಈಗ ರೀಸೆಂಟಾಗಿ ಒಂದು ಸಂತೆ ಮಾಡ್ಕೊಂಡು ಹಾಸ್ಟೆಲ್ ಪಕ್ಕನೆ ಅಲ್ಲಿ ಏನ್ ಬೇಕು ತಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಸುಮ್ನೆ ಬಿಟ್ಟೆ. ಅಲ್ಲಿ ನೋಡಿದ್ರೆ ಅವನೇನು ತಿನ್ಲೇ ಇಲ್ಲ. ಸುಮ್ನೆ ಗೋಬಿ ಏನೋ ಪರ್ಚೇಸ್ ಮಾಡಿದ್ರು, ಬಟ್ ಅದು ಅಷ್ಟೊಂದು ಟೇಸ್ಟ್ ಆಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ 2 ಪ್ಲೇಟ್ ತಗೊಂಡಿದ್ವಲ್ಲ, ಎಲ್ಲರೂ ಸೇರಿ ಖಾಲಿ ಮಾಡಿದ್ವಿ. ಇದಾದ್ಮೇಲೆ ಇನ್ನೇನು ಹೊರಡುವಂತ ಟೈಮ್ ಕೂಡ ಬಂತು. ಯಶಸ್ ಅವರಮ್ಮ, ಅದೇ ಫ್ರೆಂಡು, ಅವ್ರಮ್ಮ, ಅಪ್ಪಾಜಿ ಮತ್ತೆ ಅವ್ರ ತಂಗಿ ಎಲ್ಲರೂ ಇದ್ರು. ಅವಳು ಕೂಡ ಅವ್ರ ಅಣ್ಣನ್ ಕಟ್ಲಿಕ್ಕೆ ಅಂತ ಹೇಳಿ ರಾಖಿನ ತಗೋ ಬಂದಿದ್ಲು. ರಾಖಿನೆಲ್ಲ ಕಟ್ಟಿ ಇನ್ನ ಲಾಸ್ಟ್ ಹೋಗುವಂತ ಮೂಮೆಂಟ್, ಬಿಟ್ಟು ಹೋಗುವಂತ ಮೂಮೆಂಟ್ ಕೂಡ ಬಂತು. ಇನ್ 20 ಮಿನಿಟ್ಸ್ ಎಲ್ಲ ಮುಗೀತಲ್ಲ, ನಾವ್ ಆಮೇಲೆ ಸ್ವಲ್ಪ ಪರ್ಮಿಷನ್ ಕೇಳಿದ್ವಿ. ಇಬ್ರು ಹೋಗಿ ಪರ್ಮಿಷನ್ ತಗೊಂಡ್ ಬಂದ್ರು, ಇನ್ನ 20 ನಿಮಿಷ ಇರ್ತಾರೆ ಪೇರೆಂಟ್ಸ್ ನಮ್ ಜೊತೆ ಅಂತ ಹೇಳಿ. ಯಾಕೆಂದ್ರೆ ಸಿಕ್ ರೂಮ್ ಅಲ್ಲಿ ಅಂದ್ರೆ ಅವ್ರಿಗೆ ಅವತ್ತಿನ ದಿನ ಎಲ್ಲೂ ಹೋಗೋ ಹಾಗಿಲ್ಲ, ಬರೀ ಹಾಸ್ಪಿಟ್ಲು ಮತ್ತೆ ರೆಸ್ಟ್ ಮಾಡಕ್ ಮಾತ್ರ ಬಿಟ್ಟಿರ್ತಾರೆ. ಮಧ್ಯದಲ್ಲಿ ನಾವು ಬೇರೆ ಹೋದ್ವಿ ಅಲ್ವಾ, ಹಂಗಾಗಿ ಪೇರೆಂಟ್ಸ್ ನ ಅಷ್ಟು ಬಿಡೋದಿಲ್ಲ. ಇನ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಂದ್ರೂ ವಾರ್ಡರ್ಸ್ ಜೊತೆನೆ ಹೋಗ್ಬೇಕು, ಪೇರೆಂಟ್ಸ್ ಜೊತೆ ಹೋಗೋ ಹಾಗಿಲ್ಲ. ಪ್ರಿನ್ಸಿಪಲ್ ಕಂಡೀಷನ್ ಆಗಿ ಹೇಳೇ ಬಿಟ್ರು ನಮಗೆ, ನಾವ್ ಹಿಂಗೆಲ್ಲ ವಾರ್ಡನ್ ಜೊತೆನೆ ಕಳ್ಸೋದು, ಪೇರೆಂಟ್ಸ್ ಜೊತೆ ನಾವ್ ಕಳ್ಸಲ್ಲ ಅಂತ ಹೇಳಿ. ಸರಿ ಅಂತ ನಮ್ಗೆ ಸ್ವಲ್ಪ ಬೇಜಾರ್ ಕೂಡ ಆಯ್ತು. ಏನ್ ಮಾಡಕ್ಕಾಗಲ್ಲ. ಅವ್ನ್ ನೋಡಿದ್ರೆ ಇಷ್ಟು ಸಲ ಹೋಗಿದ್ದಕ್ಕೆ ಅಂತ ಈ ಸರಿ ತುಂಬಾನೇ ಎಮೋಷನ್ ಆಗ್ಬಿಟ್ಟ. ಯಾಕಂದ್ರೆ ಹುಷಾರಿರ್ಲಿಲ್ವಲ್ಲ, ಹಂಗಾಗಿ ಫೇಸ್ ಎಲ್ಲ ಒಂಥರ ಡಲ್ ಆಗಿತ್ತು. ಕಳ್ಸಕ್ಕೆ ಇಷ್ಟನೇ ಇರ್ಲಿಲ್ಲ ಅವ್ನಿಗೆ. ಯಾವ ಸರಿನು ಇಷ್ಟೊಂದ್ ಹತ್ತಿದ್ ನಾನ್ ನೋಡ್ಲೇ ಇಲ್ಲ, ಬಟ್ ಈ ಸರಿ ತುಂಬಾನೇ ಹತ್ತು ಬಿಟ್ಟ. ಎಷ್ಟು ಸಮಾಧಾನ ಮಾಡಿದ್ರು ಸೈಲೆಂಟೇ ಆಗ್ತಿಲ್ಲ. ಅವನು ಇನ್ನೊಬ್ಬ ಇದ್ದಾನೆ ಯಶಸ್ಸು, ಅವ್ನ್ ಸ್ವಲ್ಪ ಪರವಾಗಿಲ್ಲ, ಬಟ್ ಇವ್ನ್ ಮಾತ್ರ ಅವನೇ ಧೈರ್ಯ ಹೇಳ್ತಾ ಇದ್ದ ಯಶಸ್ಸು ಪ್ರೀತಮ್ಗೆ. ಅಮ್ಮ ಹೋಗ್ತಿದಾರೆ, ಖುಷಿಯಿಂದ ಕಳ್ಸ್ಕೊಡು, ಹಿಂಗೆಲ್ಲ ಅಳ್ಬಾರ್ದು ಹಂಗೆ ಹಿಂಗೆ ಅಂತ ಹೇಳಿ. ಅಲ್ಲಿರುವಂತ ಎಲ್ಲಾ ಮಕ್ಳು ನೋಡಿ ತುಂಬಾ ಆಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಬರ್ತಾ ಇದಾರೆ. ಬಟ್ ಇವ್ರು ಯಾಕೆ ಹಿಂಗೆ ಹೆಲ್ತ್ ಎಲ್ಲ ಹಾಳ್ ಮಾಡ್ಕೊಂಡು ಮಾಡ್ಕೊತಿದಾನೆ ಗೊತ್ತಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾವು ಲಾಸ್ಟ್ ಒಂದ್ ಸೆಲ್ಫಿ ವಿಡಿಯೋ ಎಲ್ಲ ತಗೊಂಡ್ವಿ, ಬಟ್ ಅವನಿಗೆ ಇಷ್ಟನೇ ಆಗ್ತಾ ಇಲ್ಲ. ಅವ್ರ ಫ್ರೆಂಡ್ ನೋಡಿ ಅಲ್ಲಿ ಎಲ್ಲ ಸಮಾಧಾನ ಮಾಡ್ತಿದ್ದಾನೆ. ಅವ್ರ ಅಪ್ಪನೂ ಕೂಡ ಎಲ್ಲ ಹೇಳ್ತಾ ಇದಾರೆ, ಹುಷಾರಾಗಿರ್ರಪ್ಪ, ಏನು ಚಿಂತೆ ಮಾಡಕ್ ಹೋಗ್ಬೇಡಿ, ನಾವಲ್ಲಿ ಆರಾಮಾಗಿರ್ತೀವಿ, ನೀವು ಇಲ್ಲಿ ಆರಾಮಾಗಿರ್ಬೇಕು ಅಂತ ಹೇಳಿ ಅವ್ರು ಕೂಡ ಎಲ್ಲ ಧೈರ್ಯ ಹೇಳ್ತಿದ್ದಾರೆ. ಆದ್ರೆ ಅವನು ಹುಷಾರಿಲ್ವಲ್ಲ, ಹಂಗಾಗಿ ಈ ಸತಿ ತುಂಬಾ ಎಮೋಷನ್ ಆಗ್ಬಿಟ್ಟ. ಅಂದ್ರು ಅವ್ನ್ ಫ್ರೆಂಡ್ ಎಲ್ಲ ಇದ್ ಮಾಡ್ತಾ ಇದಾರೆ, ಎನ್ಕರೇಜ್ ಮಾಡ್ತಿದಾರೆ, ಹಿಂಗೆಲ್ಲ ಇರ್ಬಾರ್ದು ಪ್ರೀತಮ್ಮ, ಅಳ್ಬಾರ್ದು, ನಿನ್ ಹತ್ರ ಅಮ್ಮನೂ ಅಳ್ತಾರಲ್ವಾ ಅಂತೆಲ್ಲ ಹೇಳ್ತಾ ಇದಾರೆ. ಆದ್ರೆ ಅವನು ಯಾಕೋ ಕೇಳ್ತಾನೆ ಇಲ್ಲ. ಎಷ್ಟೊತ್ತಾದ್ರೂನು ಅಮ್ಮ ಸಂಜೆ ಹೋಗಿ ಇನ್ನ ಸ್ವಲ್ಪ ಪರ್ಮಿಷನ್ ಕೇಳಿ ಆಯ್ತಾ ಅಂತ ಹೇಳ್ತಾನೆ ಇದ್ದಾನೆ. ಈ ಸರಿನು ಇಷ್ಟೊಂದು ಎಮೋಷನ್ ಆಗಿದ್ದು ನನ್ ಕಣ್ಣೀರ್ ತಡಿಯಕ್ಕೆ ಆಗ್ಲಿಲ್ಲ. ತುಂಬಾನೇ ಒಂಥರ ಸಖತ್ ನೋಡಿ, ಅಲ್ಲಿ ಅಳು ಮುಖ ಮಾಡ್ಕೊಬಿಟ್ಟಿದ್ದಾನೆ. ಯಾರು ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ. ಒಟ್ನಲ್ಲಿ ಅವ್ನಿಗೆ ಖುಷಿ ಆಗಿದೆ. ಕಣ್ಣಲ್ಲಿ ನೀರ್ ಬೇರೆ ತುಂಬ್ಕೊಂಡಿದೆ ನೋಡಿ. ಇಲ್ಲಿ ನಾನು ಹೋಗಿದ್ದು ಸರ್ಪ್ರೈಸ್ ಆಗಿದ್ರುನು ಕೂಡ ಅವನಿಗೆ ವಿಷಯನೇ ಗೊತ್ತಿರ್ಲಿಲ್ಲ ನಾವು ಹೋಗ್ತಿದೀವಿ ಅಂತ. ಇದೆಲ್ಲ ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ಅಮ್ಮ ನಾನು ಬರ್ತೀನಿ, ಒಂದಿನಕ್ಕಾದ್ರೂ ಕರ್ಕೊಂಡು ಹೋಗಿ ಅಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾನೆ. ಆಮೇಲೆ ಅವರೆಲ್ಲ ಬೇಡ ಕಣಪ್ಪ, ಈಗ ಹೋಗೋದಷ್ಟು ಸರಿ ಇರಲ್ಲ, ದೀಪಾವಳಿಗೆ 8 ದಿನ ರಜಾ ಕೊಡ್ತಾರೆ, ಅವಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅಷ್ಟರೊಳಗಾಗ್ಲೇ ನಾವು ಹೊರಡೋ ಟೈಮಿಗೆ ಮಳೆ ಜೋರಾಯ್ತು. ನಾವು ಹೆಂಗ್ ಬೇಕಂಗ್ ಸುಮ್ನೆ ರೆಡಿ ಆಗ್ಬಿಟ್ಟು ಹೋಗಿದ್ವಿ, ಯಾಕೆಂದ್ರೆ ಸಡನ್ಲಿ ಹೊರಟಿದ್ದು. ಹಾಸನಿಂದ ಹೊರಡ್ಬೇಕಾದ್ರೇನೆ ಆಗ್ಲೇ 11 ಗಂಟೆ 11:30 ಆಗೋಗ್ಬಿಟ್ಟಿತ್ತು. ನಾವ್ ಅಲ್ಲಿಗೆ ಬೇಗ ಒಟ್ನಲ್ಲಿ ಬೇಗ ರೀಚ್ ಆದ್ವಿ. ಒಂದು 2 ಗಂಟೆ 2 ಗಂಟೆಗೆಲ್ಲ ಅಲ್ಲಿಗೆ ರೀಚ್ ಆದ್ವಿ. ಬಟ್ ಅವನೇ ಇರ್ಲಿಲ್ಲ, ಉಜಿರೆಗೆ ಇದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು. ಹಂಗಾಗಿ ನಾವು ಕೂಡ ಮಳೆ ಎಲ್ಲ ನಿಂತ ಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಹೊರಟ್ವಿ. ತುಂಬಾ ಬೇಜಾರ್ ಮಾಡ್ಕೊಂಡು ಹೋದ್ರು ಇಬ್ರುನು. ನಮ್ಗೂ ತುಂಬಾ ಬೇಜಾರಾಯ್ತು. ಇರೋಷ್ಟು ಟೈಮು ಖುಷಿಯಾಗಿದ್ರು. ಅಲ್ಲಿಂದ ಹೇಗೋ ಧರ್ಮಸ್ಥಳಕ್ಕೆ, ಅಲ್ಲಿ ಧರ್ಮಸ್ಥಳದ ಮೇಲೆ ಹೋಗ್ಬೇಕಲ್ವಾ ಅಂತ ಹೇಳಿ ಅವರು ಕೂಡ ಧರ್ಮಸ್ಥಳ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನೇತ್ರಾವತಿ ನದಿಗೆ ಬಂದ್ವಿ. ನೇತ್ರಾವತಿ ನದಿಲಂತೂ ನೀರ್ ತುಂಬಿ ಹರಿತಾ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಇದ್ದಿದ್ರೆ ನಾವು ಲಗೇಜ್ ಎಲ್ಲ ತಗೊಂಡ್ ಹೋಗಿದ್ರೆ ಸ್ನಾನ ಎಲ್ಲ ಮಾಡ್ಕೊಂಡ್ ಬರ್ಬೋದಾಗಿತ್ತು ಅನ್ನಿಸ್ತಾ ಇತ್ತು. ಏನು ಮಾಡಕ್ಕಾಗಲ್ಲ, ನಾವು ಅವ್ನ್ ನೋಡ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದಲ್ವಾ, ಹಂಗಾಗಿ ಹಂಗೆ ಫೇಸ್ ವಾಶ್ ಮಾಡ್ಕೊಂಡು ಕೈಕಾಲ್ ಮುಖ ತೊಳ್ಕೊಂಡು ನಾವು ದೇವ ದರ್ಶನಕ್ಕೆ ಹೋದ್ವಿ. ಯಾಕೆಂದ್ರೆ ನಾವ್ ಯಾವಾಗ ಬಂದ್ರುನು ಇಲ್ಲಿ ಧರ್ಮಸ್ಥಳದಲ್ಲಿ ರಶ್ಶೇ ಇರೋದಿಲ್ಲ. 15 ಮಿನಿಟ್ಸ್ ಅಲ್ಲೆಲ್ಲ ದರ್ಶನನೇ ಆಗೋಗ್ಬಿಡುತ್ತೆ. ನಾವು ಎಲ್ಲ ವಾಶ್ ಮಾಡ್ಕೊಂಡು ನಿಧಾನಕ್ಕಲ್ಲಿ ನದಿ ಅಲ್ಲೆಲ್ಲ ನೋಡ್ಕೊಂಡು, ಯಾಕಂದ್ರೆ ಪ್ರಕೃತಿ ನೀರು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಹಂಗಾಗಿ ನಾವು ಎಲ್ಲ ನೋಡ್ಕೊಂಡು ಇವಾಗ ದೇವ ದರ್ಶನಕ್ಕೆ ಹೊರಡ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಮಕ್ಳನ್ನ ಕರ್ಕೊ ಬರ್ಬೇಕಿತ್ತು ಜೊತೆಲಿ. ಒಂದ್ 10 ನಿಮಿಷ ಹೊರಗಡೆ ಕರ್ಕೊಂಡ್ ಹೋಗ್ತೀವಿ ಅಂದ್ರುನು ಅವ್ರು ಕಳಿಸ್ಲಿಲ್ಲ.
ಯಾಕೆಂದ್ರೆ ಹಂಗೆಲ್ಲ ಕಳ್ಸಲ್ವಂತೆ. ಔಟಿಂಗ್ ಇದ್ದಾಗ ಮಾತ್ರ ಕಳಿಸ್ತೀನಿ ಅಂತ ಹೇಳಿದ್ರು. ನಾವು ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟ ಕ್ಷೇತ್ರದ ವತಿಯಿಂದ ತೆರೆಯಲ್ಪಟ್ಟ ಮಾಹಿತಿ ಕಚೇರಿ. ನದಿಯ ಪರಿಸರದಲ್ಲಿ ನಿಮಗೆ ಯಾವುದೇ ವ್ಯಕ್ತಿಗಳ ಬಗ್ಗೆ ಅನುಮಾನ, ಸಂಶಯಗಳು ಕಂಡು ಬಂದರೆ ಹತ್ತಿರದಲ್ಲೇ ಇರುವ ಮಾಹಿತಿ ಕಚೇರಿಗೆ ಬಂದಿದ್ವಿ. ಅವ್ರು ಮಕ್ಕಳು ನೋಡ್ಕೊಂಡು ಬಂದು ಹಿಂಗೆ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಹೊರಡೋಣ. ಇವಾಗ ಧರ್ಮಸ್ಥಳಕ್ಕೆ ಮಂಜುನಾಥನ ದರ್ಶನ ಮಾಡಿಕೊಂಡು ಮತ್ತೆ ಹಾಸನಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಧರ್ಮಸ್ಥಳದಲ್ಲಿ ಇದ್ದೀವಿ. ಅದೆಲ್ಲ ಹೇಗೆ ಇಲ್ಲೆಲ್ಲ ಶಾಪಿಂಗ್ ಇಲ್ಲೆಲ್ಲ ನಾವು ನೋಡ್ತಾ ಇದ್ರೆ ಎಲ್ಲದನ್ನು ತಗೊಬೇಕು, ತಗೋಬೋದು, ಆದರೆ ಬಟ್ ಇವಾಗ ಬೇಡ ಅಷ್ಟೇ. ಈಗ ಸದ್ಯಕ್ಕೆ ಯೂಸ್ ಇಲ್ಲ, ಹಂಗಾಗಿ ತಗೊಳ್ಳೋದಿಲ್ಲ. ದೇವ್ರ ದರ್ಶನ ಮಾಡಿ ಅದೆಲ್ಲ ಇಷ್ಟು ಚಿಕ್ಕ ಮಕ್ಕಳಿಗೆ ಅಷ್ಟೇ, ನಮಗಲ್ಲ. ನಾವು ಮಕ್ಕಳನ್ನ ಬಿಟ್ಬಿಟ್ಟು ಬಂದಾಗೆಲ್ಲ ಧರ್ಮಸ್ಥಳ ವಿಸಿಟ್ ಮಾಡ್ತಾ ಇದ್ದೀವಿ. ನಮಗೊಂದು ಟ್ರಿಪ್ ಆಗ್ತಾ ಇದೆ. ಇನ್ನ ನಾವು ಅಲ್ಲಿಂದ ಎಲ್ಲ ಧರ್ಮಸ್ಥಳದ ಅಂದ್ರೆ ಮಂಜುನಾಥೇಶ್ವರ ಸನ್ನಿಧಿ ಬಳಿ ಬಂದ್ವಿ. ಅಲ್ಲಿ ನೋಡಿದ್ರೆ ರಶ್ಶೇ ಇರ್ಲಿಲ್ಲ ಆಯ್ತಾ. ಏನೊಂದು 10 ಜನ ಇದ್ವಿ ಅಷ್ಟೇನೆ. ಒಂದು 10 ಜನ ಇದ್ದು ಅಷ್ಟೇನೆ. 10 ಜನನೂ ಇರ್ಲಿಲ್ಲ. ನಾವ್ ಅಷ್ಟೇ ಜನ ನೋಡಿ ಅಲ್ಲಿ. ಅವರೆಲ್ಲ ಒಂದು 5-6 ಜನ ಮುಂದೆ ಪಾಸ್ ಆಗಿದ್ವಿ. ಅದ್ ಬಿಟ್ರೆ ನಾವ್ ಅಷ್ಟೇನೆ. ನಾವ್ ಯಾವಾಗ ಬಂದ್ರು ಒಂದು 15 ಮಿನಿಟ್ಸ್ ಅಲ್ಲೆಲ್ಲ ದರ್ಶನ ಆಗೋಗ್ಬಿಡುತ್ತೆ. ಈ ಸರಿ ಅಂತೂ ಅದಕ್ಕೂ ಕಮ್ಮಿನೇ, ಒಂದು 10 ನಿಮಿಷ ಅನ್ಸುತ್ತೆ. ಈಗ ಆ ತರ ಫೆಸಿಲಿಟೀಸ್ ಎಲ್ಲ ಮಾಡಿರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನೀಟ್ನೆಸ್ ಅನ್ನೋದನ್ನ ತುಂಬಾ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಕೆಲವೊಂದ್ ಕಡೆ ನೋಡಿ ಚಿತ್ರಗಳಾಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾನೇ ಇಷ್ಟ ಆಗುತ್ತೆ. ನೋಡ್ತಾ ಇದ್ರೆ ಅಲ್ಲೇ ಇರ್ಬೇಕು ಅಂತ ಕೂಡ ಅನ್ಸುತ್ತೆ. ಇದೊಂಥರ ಯಾವುದೋ ಫಾರಿನ್ ಅಲ್ಲಿ ಮನೆಗಳಿರ್ತಾವಲ್ಲ, ಹಳ್ಳಿ ವಾತಾವರಣ ತರ, ಆ ತರ ಇದೆ ಇಲ್ಲಿ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಧರ್ಮಸ್ಥಳಕ್ಕೆ ಯಾವಾಗ ಬಂದ್ರು ಬೇಜಾರಂತೂ ಆಗಲ್ಲ. ಇಲ್ಲಿರುವಂತ ಇವಾಗ ಮಾಡಿರುವಂತ ಫೆಸಿಲಿಟೀಸ್ ಒಳಗಡೆ ಬಂದಿದ್ದೀವಿ. ಧರ್ಮಸ್ಥಳ ದೇವ್ರ ಸನ್ನಿಧಿ ಒಳಗಡೆ ಹೋಗ್ತಾ ಇದ್ದೀವಿ. ರಶ್ ಅಂತೂ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಹಿಂದಿಂದನೇ ಎಲ್ಲ ಮುಂದೆನೂ ಎಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಇನ್ನೇನು ಟೆಂಪಲ್ ಒಳಗಡೆ ಹೋದ್ವಿ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಳಗಡೆ ಹೋದಾಗ ವಿಡಿಯೋ ಏನು ಮಾಡೋ ಹಾಗಿಲ್ಲ, ಅಂದ್ರೆ ಛಾಯಾಗ್ರಹಣ ಅಂದ್ರೆ ಚಿತ್ರೀಕರಣ ಏನು ಇರಬಾರ್ದು ಅಂತ ಅಲ್ಲೇ ಬೋರ್ಡ್ ಹಾಕಿರ್ತಾರೆ. ನಾನು ಸುಮ್ನೆ ಹಾಗೆ ದೇವ್ರದ್ದೇನು ತೋರಿಸ್ತಿಲ್ಲ, ಸುಮ್ನೆ ಹಾಗೆ ನಾನು ಸ್ವಲ್ಪ ವಿಡಿಯೋನ ಕ್ಲಿಕ್ ಮಾಡ್ಕೊಂಡಿದ್ದೆ ಅಷ್ಟೇನೆ. ಇನ್ನ ಮುಂದಕ್ಕೆ ಹೋದ್ರಂತೂ ಅವರೇ ಆವಾಜ್ ಹಾಕಿ ಫೋನ್ ಎಲ್ಲ ಇಡಿಸ್ಬಿಡ್ತಾರೆ, ಇಲ್ಲೆಲ್ಲ ವಿಡಿಯೋ ಮಾಡಬಾರ್ದು ಅಂತ ಹೇಳಿ. ಅಲ್ಲಿ ಫಸ್ಟ್ ಹೋದಾಗ ದೇವ್ರನ್ನ ನೋಡ್ಬೇಕು ಅಂತ. ಹಿಂಗೆ ನಾವು ಕೂಡ ಎಲ್ಲ ಮುಗಿಸಿ ನೋಡಿ, ಜನ ಜಾಸ್ತಿನೇ ಇಲ್ಲ. ದೇವ್ರ ದರ್ಶನ ಮಾತ್ರ ಎಷ್ಟು ಚೆನ್ನಾಗಾಯ್ತು ಅಂದ್ರೆ ಪ್ರತಿ ಸರಿಗಿಂತ ಈ ಸರಿ ತುಂಬಾನೇ ಚೆನ್ನಾಗಾಯ್ತು. ಅಲಂಕಾರನು ಅಷ್ಟು ಚೆನ್ನಾಗಿತ್ತು. ನನ್ನ ಕಡೆಯಿಂದ ಧರ್ಮಸ್ಥಳಕ್ಕೆ ಯಾರ್ಯಾರು ಹೋಗ್ತೀರಾ, ದಯವಿಟ್ಟು ಈ ಸಂಡೇ ಸ್ಯಾಟರ್ಡೆ ಎಲ್ಲ ಹೋಗ್ಬೇಡಿ. ಆದಷ್ಟು ಬಾಕಿ ದಿನಗಳಲ್ಲಿ ಅಂದ್ರೆ ಹಾಲಿಡೇಸ್ನ ಬಿಟ್ಟು ಬಾಕಿ ದಿನಗಳಲ್ಲಿ ಟ್ರೈ ಮಾಡಿ. ಅದ್ರಲ್ಲೂ ಸಂಜೆ ಟೈಮ್ ಸ್ಟೇ ಆಗೋ ತರ ಹೋಗಿ, ತುಂಬಾನೇ ಒಳ್ಳೇದಾಗುತ್ತೆ. ನಾವು ಕೂಡ ದರ್ಶನ ಎಲ್ಲ ಮುಗಿಸಿ ಹಾಸನ್ ಕಡೆ ಪಯಣನ ಬೆಳೆಸಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.